ಇವತ್ತು WPL ನ ಫೈನಲ್ಗೆ ತಲುಪಿದೀವಿ. DC ಹಾಗೆ RCB. ಇದು ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ, ಒಂದು ಬದುಕು ಮತ್ತೊಂದು ಕನಸು ಅಂತ ಅಪ್ಪು ಸಿನಿಮಾದ ಹಾಡು ನೆನಪಾಗ್ತಾ ಇದೆ. ಬಹಳಷ್ಟು ಜನ ಅಭಿಮಾನಿಗಳಿಗೆ ಅವ್ರು ಸೋತ್ರು ನೋವಾಗುತ್ತೆ, ಇವ್ರು ಸೋತ್ರು ನೋವಾಗುತ್ತೆ ಅನ್ನುವಂತ ಡೈಲಮದಲ್ಲಿ ಇದ್ದಾರೆ. ಬದುಕು ಯಾರಿಗೆ, ಕನಸು ಯಾರಿಗೆ? ಬದುಕು ಯಾವತ್ತಿದ್ರು RCBನೇ, ಕನಸು DC ಅವ್ರು ಕಾಣ್ತಾ ಇದ್ದಾರೆ. ಬಟ್ ಏನಾಗುತ್ತೆ ಗೊತ್ತಿಲ್ಲ. 60-40 ಅನ್ನೋ ರೀತಿಯಾಗಿ, ಯಾರು 60 ಯಾರು 40 ಅನ್ನೋದಾಗಿ ಅನಂತರದಲ್ಲಿ ಹೇಳ್ತೀನಿ. ಮೊದಲು DC ಅನ್ನ ರಿವ್ಯೂ ಮಾಡೋಣ. DC ಟೀಮ್ ಹೇಗಿದೆ ಅನ್ನೋದಾಗಿ ಒಂದು ರೆಕಾರ್ಡ್ ನಾವು ನೆನ್ಪು ಮಾಡ್ಲೇಬೇಕು. ಬೌಲಿಂಗ್ ಇಂದ ಸ್ಟಾರ್ಟ್ ಮಾಡಿದ್ರೆ ನಂದಿನಿ ಶರ್ಮಾ ಅವರಿಗೆ ಕಂಗ್ರಾಚುಲೇಷನ್ಸ್. 16 ವಿಕೆಟ್ಸ್ ಇನ್ WPL ಹಿಸ್ಟ್ರಿಯಲ್ಲಿ ಯಾರಂದ್ರೆ ಯಾರು ಮಾಡಿಲ್ಲ. ಅಂಡ್ ಇನ್ ಫ್ಯಾಕ್ಟ್ ಅದು ನಂದಿನಿ ಶರ್ಮಾ ಅವ್ರಿಗೂ ಗೊತ್ತಿರ್ಲಿಲ್ಲ ಅಂಟಿಲ್ ಮೀಡಿಯಾ ಅವರಿಗೆ ಹೇಳೋವರೆಗೂ ಕೂಡ. ಸೊ ನಿಮ್ ಹೆಸರಲ್ಲಿ ಒಂದು ರೆಕಾರ್ಡ್ ಇದೆ ಅಂತ. ಅವರು ಫೀಲ್ಡ್ ಗಿಳಿದ್ರೆ ಒಂದ್ ಸ್ವಲ್ಪ ಭಯ ಆಗೋದು ಎದುರಾಳಿಗೆ ಸಹಜ. ಯಾಕೆಂತಂದ್ರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗಳು ಹೋಗುತ್ತೆ. ಹ್ಯಾಟ್ರಿಕ್ ವಿಕೆಟ್, ಹ್ಯಾಟ್ರಿಕ್ ಹೀರೋಯಿನ್ ಅವರು. ಕರೆಕ್ಟ್. ಅದು ಕೂಡ RCB ಮೇಲೆ ಲಾಸ್ಟ್ ಮ್ಯಾಚ್ ಅಲ್ಲೂ ಕೂಡ ಅವ್ರು 3 ವಿಕೆಟ್. ಸೊ ಹಾಗಾಗಿ RCBಗೆ ಒಂದು ಥ್ರೆಟ್ ಬಹುಶಃ RCB ಬ್ಯಾಟರ್ಸ್ಗೆ ಅಂತ ಹೇಳಿದ್ರೆ ಅದು ಒಂದು ನಂದಿನಿ ಶರ್ಮಾ. RCB ವಿರುದ್ಧವಾಗಿ ಅಲ್ಲ, ಅದು GGL ಆಡ್ಬೇಕಾದ್ರೆ ಅದು ಲಾಸ್ಟ್ ಆರ್ಡರ್ ಬ್ಯಾಟರ್ಸ್ ಇರಬೇಕಾದ್ರೆ ಅವರು 3 ವಿಕೆಟ್ ತೆಗೆದಿರೋದು. ಹ್ಯಾಟ್ರಿಕ್ ವಿಕೆಟ್ RCB ಮೇಲೆ ಹೋಗಿಲ್ಲ, ಆದ್ರೆ RCB ಮೇಲೆ 3 ವಿಕೆಟ್. ಸೊ ಹಾಗಾಗಿ ಒಂದು ಥ್ರೆಟ್ RCBಗೆ DC ಬೌಲಿಂಗ್ ಅಲ್ಲಿ ಅಂತ ಹೇಳಿದ್ರೆ ಒಂದು ನಂದಿನಿ ಶರ್ಮಾ, ಇನ್ನೊಂದು ಕ್ಯಾಪ್. ಸೊ ಅವರು ಕೂಡ ಲಾಸ್ಟ್ ಮ್ಯಾಚ್ 2 ವಿಕೆಟ್ ತಗೊಂಡ್ರು. ಒಂದು ಸ್ವಲ್ಪ ಕಾಡ್ತಾರೆ ಅಂತ ಹೇಳಿದ್ರೆ ಅವರು, ಅದ್ ಬಿಟ್ರೆ ಶಿನೆಲ್ ಹೆನ್ರಿ ಮತ್ತೆ ಮಿನ್ನು ಮನಿ. ಸೊ ಅಂತ ಒಂದು ಡೇಂಜರಸ್ ಬೌಲಿಂಗ್ ಅಟ್ಯಾಕ್ ಅಂತ ಹೇಳಿ ಅನ್ಸ್ಲಿಲ್ಲ ಅಂದ್ರು. ನೀವು ಹೇಳ್ದಂಗೆ ನಂದಿನಿ ಶರ್ಮಾ ಮತ್ತೆ ಶಿನೆಲ್ ಹೆನ್ರಿ ಒಂದ್ ಸ್ವಲ್ಪ ನೋಡ್ಕೊಂಡು ಆಡ್ಲೇಬೇಕಾಗತ್ತೆ RCB ಬ್ಯಾಟರ್ಸ್. ಶಿನೆಲ್ ಹೆನ್ರಿ ಹೇಳಲೇಬೇಕು, ಈ ಗ್ರೌಂಡ್ ಅಲ್ಲಿ ಗ್ರಾವಿಟಿ ಪವರ್ ಇಲ್ಲ ಅನ್ನೋ ರೀತಿಯಾಗಿ ಡೈವ್ ಹೊಡಿತಾರೆ, ಕ್ಯಾಚ್ ಹಿಡಿತಾರೆ. ಅಂಡ್ ಡ್ರೆಸ್ಸಿಂಗ್ ರೂಮ್ ಡಿಸ್ಕಷನ್ ಅಲ್ಲೂ ಕೂಡ ಅವರ ಕೋಚ್ ಅವ್ರಿಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ಶಿನೆಲ್ ಹೆನ್ರಿ ಅವರು ಹೈಲೈಟ್ ಆಗ್ತಾರೆ ಕೂಡ. ಅಂಡ್ ಆಫ್ ಕೋರ್ಸ್ ಲೆಸ್ಲಿ ಆಲ್ಸೋ ಕ್ಯಾಚ್ ವಿಷಯಕ್ಕೆ ಬಂದ್ರೆ ಶಿನೆಲ್ ಹೆನ್ರಿ, ಲೆಸ್ಲಿ ಇಬ್ರು ಇದ್ರೆ ಸಾಕು. ಒಬ್ರು ವಿಕೆಟ್ ಹಿಂದಿರ್ತಾರೆ, ಇನ್ನೊಬ್ರು ಫೀಲ್ಡ್ ಅಲ್ಲಿ ಕರೆಕ್ಟ್ ಆಗಿ ಪ್ಲೇಸ್ಮೆಂಟ್ ಎಲ್ಲಿ ಬೇಕೋ ಅಲ್ಲಿ ನಿಂತಿರ್ತಾರೆ, ಇಲ್ಲ ಹಾರ್ಕೊಂಡು ಬಂದಿರ್ತಾರೆ. ಕ್ಯಾಚಸ್ ವಿನ್ಸ್ ಮ್ಯಾಚಸ್ ಅನ್ನೋ ರೀತಿಯಲ್ಲಿ ಯಾರು ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾರೋ, ಕ್ಯಾಚ್ ಗಳನ್ನ ಡ್ರಾಪ್ ಮಾಡೋದಿಲ್ವೋ ಅವರಿಗೆ ಒಂದು ಎಡ್ಜ್ ಜಾಸ್ತಿ ಇದ್ದೇ ಇರುತ್ತೆ, ಎಡ್ಜ್ ಇದ್ದೇ ಇರುತ್ತೆ. ಲೆಸಲಿ ಕೂಡ ಆರಂಭದಲ್ಲಿ ನಾವು ಗಮನಿಸ್ತಾ ಇದ್ವಿ, ಬಿಗ್ ಬಿಲ್ಟ್ ಅಲ್ವಾ ಅನ್ನೋ ರೀತಿಯಾಗಿತ್ತು. ಬಟ್ ಎಲ್ಲರನ್ನ ಹುಬ್ಬೇರಿಸೋ ರೀತಿಯಾಗಿ ಇತ್ತು ಅವರ ಕ್ಯಾಚಸ್ ಗಳು. ಅಂಡ್ ಆಲ್ಸೋ ವಿತ್ ದ ಬ್ಯಾಟ್ ಯಾವ ರೀತಿಯಾಗಿ ಆನ್ಸರ್ ಮಾಡ್ತಾರೆ ಅಂತ ಹೇಳಿ. ಎಸ್, ಇವತ್ತು ಏನ್ WPL ಫೈನಲ್ ಅಲ್ಲಿ ಬಂದಿದ್ದೀವಿ RCB ಅಂಡ್ DC. ಒನ್ಸ್ ಅಗೇನ್ 2024 ಅನ್ನ ನೆನಪಿಸ್ತಾ ಇದೆ. ಸೊ ಆ 2024 ಐ ಥಿಂಕ್ 4 ಸೀಸನ್ ಅಲ್ಲಿ RCB 2 ಸರಿ ನಾವು ಫೈನಲ್ಸಿಗೆ ಬಂದಿದ್ದೀವಿ. ಒಂದು 2024 ಅಂಡ್ 2026 ಅಲ್ಲಿ. 2024 ಅಲ್ಲಿ ನಾವು ಗೆದ್ವಿ, DC ವಿರುದ್ಧನೇ ಗೆದ್ದಿರೋದು. ಸೊ ಬಟ್ ಆನ್ ದ ಅದರ್ ಹ್ಯಾಂಡ್ DC 4 ಸರಿ ಫೈನಲ್ಸಿಗೆ ಬರ್ತಾ ಇದ್ದಾರೆ. ಇದು 4ನೇ ಸರಿ ಬಂದಿರೋದು. ಒಂದ್ಸತಿ ಆಲ್ರೆಡಿ RCB ಮೇಲೆ ಸೋತಿದ್ದಾರೆ, ಮುಂಬೈ ಮೇಲೆ ಸೋತರು. ಈಗ ಈ ಒಂದು ಸೀಸನ್ ಕೂಡ ಮತ್ತೆ ಬಂದಿದ್ದಾರೆ ಫೈನಲ್ಸಿಗೆ. ಸೊ ಮತ್ತೆ ವಾಪಸ್ 2024 ಮರುಕಳಿಸುತ್ತಾ ಅನ್ನೋಂಥದ್ದು. ಬಟ್ ಆಗಿದ್ದಂಥ ಬ್ಯಾಟ್ಸ್ಮನ್ಗಳು ಅಥವಾ ಆಗಿದ್ದಂಥ ಒಂದು ಈಕ್ವೇಷನ್ಸ್ ಬೇರೆ. ಯಾಕಂದ್ರೆ ಆಗ 113 ಮಾತ್ರ DC ಫಸ್ಟ್ ಬ್ಯಾಟಿಂಗ್ ಮಾಡಿ ಆಡಿದ್ದು. RCB ನಿರಾಯಾಸವಾಗಿ ಚೇಸ್ ಮಾಡ್ತು. ಕೇವಲ 2 ವಿಕೆಟ್ ಅಲ್ಲಿ 115 ರನ್ ಚೇಸ್ ಮಾಡಿ ಆರಾಮಾಗಿ ಗೆಲುವನ್ನ ಕಂಡಿತ್ತು. ಬಟ್ ಒನ್ಸ್ ಅಗೇನ್ ನಾವೇನು ಹೇಳ್ತಾ ಇದ್ವಿ, DC ಅಂಡ್ RCB ಎರಡೂ ಕೂಡ ಪ್ಲೇಯರ್ಸ್ ಬೇರೆ ಬೇರೆ ಇದ್ದಾರೆ. ಈಗ ಒಂದಷ್ಟು ಜನ ಅದೇ ಪ್ಲೇಯರ್ಸ್ ಇದ್ರು ಕೂಡ ಒಂದಷ್ಟು ಜನ ಬೇರೆ ಬೇರೆ ಆಡಪ್ ಆಗಿದ್ದಾರೆ. ಸೊ ಹಾಗಾಗಿ ಈ ದಿನ ಹೇಗೆ ಆಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅಂಡ್ ಟಾಸ್ ತುಂಬಾ ನಿರ್ಧಾರ ಮಾಡುತ್ತೆ ಅನ್ನೋದು ಕೂಡ ಒಂದು. ಹೋಲ್ WPL ಸೀಸನ್ ಅಲ್ಲಿ ನೋಡಿದ್ರೆ ಯಾರೆಲ್ಲ ಟಾಸ್ ವಿನ್ ಆಗಿದಾರೋ ದೇ ಚೋಸ್ ಟು ಚೇಸ್. ಕರೆಕ್ಟ್. ಸೊ ಹಾಗಾಗಿ ಈ ಸಲ ಟಾಸ್ ವಿನ್ನಿಂಗ್ ಡಿಸೈಡ್ ಮಾಡ್ಲಿಲ್ಲ ಅಂತ ಹೇಳಿದ್ರು ಹೋಲ್ ಟೀಮ್ ಒಂದು ಕಾನ್ಫಿಡೆನ್ಸ್, ಟಾಸ್ ವಿನ್ ಆದ್ವಿ, ನಮಗ್ ಬೇಕಿದ್ದನ್ನ ನಾವು ಚೂಸ್ ಮಾಡ್ಕೊಂಡ್ವಿ ಅಂತ. ಟ್ರೂ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ RCB ಚೇಸಿಂಗ್ ಅಲ್ಲೇ ನಾವು ನೋಡಿದ್ರೆ ಚೇಸಿಂಗ್ ಅಲ್ಲಿ 4 ಸತಿ ಗೆದ್ದಿದೆ. ಸೊ ಚೇಸಿಂಗ್ ತುಂಬಾ ಚೆನ್ನಾಗಿದೆ RCB. ಬಟ್ ಆನ್ ದ ಅದರ್ ಹ್ಯಾಂಡ್ ಮತ್ತೆ 2 ಸತಿ ಫಸ್ಟ್ ಬ್ಯಾಟಿಂಗ್ ಆಡಿಯೂ ಕೂಡ ಸೋತಿದ್ದೀವಿ, 2 ಸತಿ ಚೇಸಿಂಗ್ ಅಲ್ಲೂ ಸೋತಿದ್ದೀವಿ ನಾವು. ಸೊ ಹಾಗೆ ನೋಡ್ತಾ ಹೋದ್ರೆ DCಗೆ ಅಪ್ಪರ್ ಹ್ಯಾಂಡ್ ಹೇಗಿದೆ ಅಂತ ಹೇಳಿದ್ರೆ, ಚೇಸಿಂಗ್ ಮಾಡಿದ ಎಲ್ಲಾ ಮ್ಯಾಚ್ ಗೆದ್ದಿದ್ದಾರೆ. ಅವ್ರು ಆಡಿರುವಂಥ ಒಂದು 10 ಮ್ಯಾಚ್ ಅಲ್ಲಿ 5 ಮ್ಯಾಚ್ ಅವ್ರು ಚೇಸಿಂಗ್ ಅಲ್ಲೇ ಗೆದ್ದಿರೋದು. ಅದು ಬಿಟ್ರೆ 3 ಟೈಮ್ ಚೇಸಿಂಗ್ ಅಲ್ಲಿ ಸೋತಿದ್ದಾರೆ, ಫಸ್ಟ್ ಬ್ಯಾಟಿಂಗ್ ಆಡಿ 1 ಟೈಮ್ ಸೋತಿದ್ದಾರೆ. ಸೊ 9 ಮ್ಯಾಚ್ಗಳಲ್ಲಿ ಅಂದ್ರೆ ಈ ಸೆಮಿಫೈನಲ್ ಕೂಡ ಸೇರಿಸಿದ್ರೆ. ಸೊ ಒಂದು ಎಡ್ಜು DCಗಿದೆ. ಯಾಕಂದ್ರೆ ಚೇಸಿಂಗ್ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಚೇಸ್ ಮಾಡ್ತಾರೆ ಅನ್ನೋದು. ಅಂಡ್ ಅವರ ಟಾಪ್ ಆರ್ಡರ್ ಬ್ಯಾಟರ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಡೆಲಿವರ್ ಮಾಡ್ತಾರೆ ಅಂತ. ಬಟ್ ಆನ್ ದ ಅದರ್ ಹ್ಯಾಂಡ್ ನಮ್ದು RCB ಅಲ್ಲಿ ಏನಾಗುತ್ತೆ, ಕೊನೆ ಹಂತಕ್ಕೆ ಬಂದು ಮ್ಯಾಚ್ ಗೆದ್ದಿರುವಂತ ಸಾಕಷ್ಟು ಉದಾಹರಣೆ ಇದೆ. ಅಂದ್ರೆ ನಮ್ಮಲ್ಲಿ ಒಂಥರ ಫುಲ್ ಟೀಮ್ ಆಗಿ ಆಡ್ತಾ ಇದ್ದಾರೆ. ಒಬ್ರು ಟಾಪ್ ಆರ್ಡರ್ ಏನಾದ್ರು ಕೊಲಾಪ್ಸ್ ಆದ್ರೆ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಆಗಿ ಆಡುತ್ತೆ. ಮಿಡ್ಲ್ ಆರ್ಡರ್ ಒಂದು ಚೂರ್ ಡ್ರಾಪ್ ಆಯ್ತು ಅಂತ ಹೇಳಿದ್ರೆ ಟೇಲ್ ಎಂಡರ್ಸ್ ಬಂದು ಮ್ಯಾಚ್ ನ ಗೆಲ್ಸಿರೋ ಉದಾಹರಣೆ. ಯಾರು ಬಂದ್ಬಿಡ್ತಾರೆ. ರಾಧಾ ಯಾದವ್ ಕೂಡ ನಾವು ಪ್ರೀವಿಯಸ್ ಮ್ಯಾಚ್ ಗಳಲ್ಲಿ ಹೇಳ್ತಾ ಇದ್ವಿ ಯಾಕೆ ಅವರ ಪರ್ಫಾರ್ಮೆನ್ಸ್ ಇಲ್ಲ ಅಂತ. ಬಟ್ ಒಂದ್ ಮ್ಯಾಚ್ ಅಲ್ಲಿ ಅವರೇ ನಮ್ಗೆ ಆಧಾರ ಆಗ್ತಾರೆ. ಅವ್ರು ಸ್ಕೋರ್ ಮಾಡಿಲ್ಲ ಅಂತ ಹೇಳಿದ್ರೆ ಸೋಲ್ತೀವಿ ಅನ್ನೋ ರೇಂಜ್ ನಲ್ಲಿ ಇತ್ತು. ನಿಜ. ಅಂಡ್ RCB ಬ್ಯಾಟಿಂಗ್ ಅಲ್ಲಿ ನೋಡಿದ್ರೆ ನಮಗೆ ಮೇನ್ ಆಧಾರ ಸ್ತಂಭ ಇರೋದು ಗ್ರೇಸ್ ಹ್ಯಾರಿ, ಜೊತೆಗೆ ಸ್ಮೃತಿ ಮಂದಾನ, ರಿಚಾ ಘೋಷ್, ಡಿ ಕ್ಲರ್ಕ್, ಅಂಡ್ ನೀವು ಹೇಳಿದಾಗೆ ರಾಧಾ ಯಾದವ್.
ಒಳ್ಳೆ ಹಿಟರ್ಸ್. ಡಿ ಸಿ ಅಲ್ಲೂ ಕೂಡ ಟಾಪ್ ಆರ್ಡರ್ ತುಂಬಾ ಚೆನ್ನಾಗಿದೆ. ಲೆಜೆಲಿ ಆಗಿರ್ಬೋದು, ಶೆಫಾಲಿ ಆಗಿರ್ಬೋದು, ಇವರೆಲ್ಲರೂ ಒಳ್ಳೆ ಹಿಟರ್ಸ್. ಬಟ್ ಅವರೆಲ್ಲರೂ ರೈಟ್ ಹ್ಯಾಂಡ್ ಬ್ಯಾಟರ್ಸ್. ನಮ್ಮ ಬೌಲರ್ಸ್ ಗಳಿಗೆ ಆಹಾರ ಆಗಬಹುದು ಅಂತ ಅನ್ಸುತ್ತೆ. ನಮ್ಮ ಬೌಲರ್ಸ್ಗೆ ಸ್ವಲ್ಪ ಎಡ್ಜ್, ಲಾರೆನ್ ಬೆಲ್, ಶ್ರೇಯಾಂಕ ಪಾಟೀಲ್ ಇವರೆಲ್ಲರಿಗೂ ಕೂಡ ರೈಟ್ ಆರ್ಮ್ ಬ್ಯಾಟರ್ಸ್ ಗೆ ಬೌಲ್ ಮಾಡುವಂತದ್ದು ಈಸಿ ಆಗುತ್ತೆ. ಸಾಯಾಲಿ ಸತ್ಗೆರೆ, ಸೊ ಇವರೆಲ್ಲರಿಗೂ ಕೂಡ ರೈಟ್ ಆರ್ಮ್ ಬ್ಯಾಟರ್ಸ್ ಅಷ್ಟು ಕಾಡ್ಲಿಕ್ಕಿಲ್ಲ. ಸೊ ಹಾಗಾಗಿ ಡಿ ಸಿ ಅಲ್ಲಿ ನೀವು ಹೇಳಿದಾಗೆ ಜಮೀಮಾ ತುಂಬಾ ಸ್ಟ್ರಾಂಗ್ ಹಿಟ್ಟರ್ ಅಲ್ಲದೆ ಇದ್ರು ಕೂಡ ಲಾಸ್ಟ್ ಟೈಮ್ ಅವ್ರದ್ದು ಸೆಂಚುರಿ ಮಿಸ್ ಆಗಿರುವಂತದ್ದು, ಸ್ಮೃತಿ ಮಂದಾನ ಅವ್ರದ್ದು ಸೆಂಚುರಿ ಮಿಸ್ ಆಗಿರೋದು ಡಿ ಸಿ ಮೇಲೆನೆ. ಯಾಕಂದ್ರೆ ಆಡಿರೋ 2 ಮ್ಯಾಚ್ ಅಲ್ಲೂ ಡಿ ಸಿ 2 ಮ್ಯಾಚಲ್ಲೂ ಕೂಡ ನಾವು 1 ಗೆದ್ವಿ 1 ಸೋತ್ವಿ ಡಿ ಸಿ ಮೇಲೆ RCB. ಸೊ ಆ ಮ್ಯಾಚ್ಗಳಲ್ಲಿ ಗ್ರೇಸ್ ಹ್ಯಾರಿ ತುಂಬ ಚೆನ್ನಾಗಿ ಆಡಿಲ್ಲ. ಸ್ಮೃತಿ ಮಂದಾನ ಮಾತ್ರ 96 and 38. ಸೊ ಸ್ವಲ್ಪ ಬ್ಯಾಟರ್ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಡಿ ಸಿ ಬೌಲರ್ಸನ್ನು ಎದುರಿಸುವಂಥ ಬ್ಯಾಟರ್ ಅಂದರೆ ಸ್ಮೃತಿ ಮಂದಾನ. ಸೊ RCBಯಲ್ಲಿ ಒನ್ ಆಫ್ ದ ಮೇನ್ ಬ್ಯಾಟರ್ ಆಗೋದೀಗ ಸ್ಮೃತಿ ಮಂದಾನ ಮೇಲೆ ತುಂಬಾನೇ ಹೋಪ್ಸ್ ಇದೆ. ಇವರು ಕೂಡ ಹಿಟ್ ಮಾಡಕ್ ಹೋಗ್ಬಾರ್ದು, ಲೈಕ್ ಕರೆಕ್ಟ್. ಅಂಡ್ ಈ ಸತಿ ಇಡೀ WPL ಸೀಸನ್ ಅಲ್ಲಿ ಹೈಯೆಸ್ಟ್ ರನ್ ಗೆಟರ್ಸ್ ಅಲ್ಲಿ ನಾವು ನೋಡಿದ್ರೆ ಸ್ಮೃತಿ ಮಂದಾನ ನಂಬರ್ 3 ಆಗಿದ್ದಾರೆ 290. ಇನ್ನೊಂದು 50 ಆಡ್ ರನ್ ಹೊಡೆದ್ರೆ ಅವರು ಕೂಡ ರೇಸ್ ನಲ್ಲಿ ಮುಂದೆ ಬರ್ತಾರೆ. ಬೆಸ್ಟ್ ಎಕಾನಮಿಲಿ ಲಾರೆನ್ ಬೆಲ್ ಬೌಲಿಂಗ್ ಅಲ್ಲಿ ಇದ್ದಾರೆ. ಅಂಡ್ ಅಗೈನ್ ಇಟ್ ಇಸ್ RCB. ಎಸ್, RCB ಇದೆ. ಅದೇನೇ ನಾನು ಹೇಳ್ತಾ ಇರೋದು. ನಂಬರ್ 1 ಹರ್ಮನ್ ಪ್ರೀತ್ ಕೌರ್ ಇದ್ದಾರೆ, ನಾಟ್ ಬ್ರಂಟ್ ಇದ್ದಾರೆ, ಇಬ್ರು ಮುಂಬೈ ಅವರು. ಅವ್ರಿಗಂತೂ ಮ್ಯಾಚ್ ಇಲ್ಲ. ಈಗ ಏನಿದ್ರು ಕೂಡ ಚಾನ್ಸಸ್ ಆರ್ ದೇರ್ ಫಾರ್ ಸ್ಮೃತಿ ಮಂದಾನ. ಅಂಡ್ ಅಟ್ ದ ಸೇಮ್ ಟೈಮ್ ಲೆಜಲ್ ಲೀಗೂ ಕೂಡ ಚಾನ್ಸಸ್ ಇದೆ. ಯಾಕಂದ್ರೆ 283 ಅವರು ಕೂಡ ಹಿಂದೆನೇ ಇದ್ದಾರೆ, ಅವರ ನಂಬರ್ 4 ಅಲ್ಲೇ ಇದ್ದಾರೆ. ಬಟ್ RCB ಮೇಲೆ ಲೆಜಲ್ ಲೀ ಅವರ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ. ಅಂಥ ಒಳ್ಳೆ ಬ್ಯಾಟಿಂಗ್ ಲೆಜಲ್ ಲೀ ಅವರಿಂದ RCB ಮೇಲೆ ಬಂದಿಲ್ಲ. ಸೊ RCB ಬೌಲರ್ಸ್ ಯಾವತ್ತೂ ಕೂಡ ಲೆಜಲ್ ಲೀನ ಸ್ವಲ್ಪ ಕಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಅನುಮಾನ ಇಲ್ಲ. ನಮಗೆ ಥ್ರೆಟ್ ಅಂದ್ರೆ ಬೌಲರ್ಸ್ಗಳೇ. ಶಿನಲ್ ಹೆನ್ರಿ, ಆಸ್ ಯು ಟೋಲ್ಡ್, ಥ್ರೆಟ್ ಆಗ್ಬಹುದು ಅಂತ. ನಂದಿನಿ ಶರ್ಮಾ ಅವರ ಕಾಂಬಿನೇಷನ್ ಭಯಂಕರವಾಗಿರುತ್ತೆ. ಅಲ್ಲಿಂದ ಸೇವ್ ಆಗಿ ಬಂದ್ರೆ ಮುಂದಕ್ಕೆ. ಯಾಕಂದ್ರೆ ಡಿ ಸಿ ಬ್ಯಾಟಿಂಗ್ ನೋಡಿ, RCB ಮೇಲೆ ನಾವು ನೋಡಿದ್ರೆ ಶೆಫಾಲಿ ಒಂದ್ ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ ನಮ್ಮ ಬೌಲರ್ಸ್ ಮೇಲೆ. 1 ಮ್ಯಾಚಲ್ಲಿ 62, ಇನ್ನೊಂದು ಮ್ಯಾಚಲ್ಲಿ 16. ಅದನ್ನ ಬಿಟ್ರೆ ನೆಕ್ಸ್ಟ್ ಲೀ 4 ರನ್ 6 ರನ್ ಅಷ್ಟೇನೆ. ನೆಕ್ಸ್ಟ್ ವೋಲ್ಫಾರ್ಡ್ ಕೂಡ 1 ಮ್ಯಾಚ್, ಲಾಸ್ಟ್ ಮ್ಯಾಚ್ ಗೆದ್ದಿದ್ದ ಮ್ಯಾಚಲ್ಲಿ 42 ರನ್. ಸೊ ಯಾವತ್ತು ವೋಲ್ಫಾರ್ಡ್ ಅನ್ನ ನಾವು ಯಾವುದು ಈಸಿಯಾಗಿ ತಗೊಳಕ್ಕಾಗಲ್ಲ. ಒಂದ್ ಕಡೆ ಏನಾದರೂ ಜಮೀಮಾ ವೋಲ್ಫಾರ್ಡ್ ಆಡಿದ್ರು ಅಂದ್ರೆ, ನಿಂತರು ಅಂದ್ರೆ ಬ್ಯಾಟ್ ಅವ್ರು ಏನಾದ್ರು ವಿಕೆಟ್ ಚೆಲ್ದಲ್ಲೇ ಮ್ಯಾಚನ್ನ ಬೇರೆ ಡೈರೆಕ್ಷನ್ಗೆ ತೊಗೊಂಡು ಹೋಗ್ಬೋದು. ಇನ್ನೊಂದು ಜಮೀಮಾ ಅಫ್ಕೋರ್ಸ್ 4 ರನ್ ಮೊದಲನೇ ಮ್ಯಾಚ್, ಆಮೇಲೆ 24 ರನ್. ಸೊ ಅಂಥ ಹೆಚ್ಚು ಪ್ರದರ್ಶನ ಅಲ್ಲದೆ ಇದ್ರೂ ಕೂಡ, ಕಾಣಿಸದೇ ಇದ್ರೂ ಕೂಡ ಎನಿ ಗಿವನ್ ಡೇ ಒಂದು ಬಿಗ್ ಮ್ಯಾಚಲ್ಲಿ ಇವರೆಲ್ಲರೂ ಕೂಡ ಆಡುವಂಥ ಚಾನ್ಸಸ್ ಆರ್ ಮೋರ್. ಆ್ಯಂಡ್ ಒನ್ಸ್ ಅಗೇನ್ ಆ ಪ್ರೆಷರ್ ಹ್ಯಾಂಡಲ್ ಮಾಡುವಂಥದ್ರಲ್ಲಿ RCB ಟುಕ್ ಎ ಅಪ್ಪರ್ ಹ್ಯಾಂಡ್. ಅಂಡ್ ಎರಡು ತಂಡಗಳು ಹೇಗಿದೆ ಅಂತ ಹೇಳಿದ್ರೆ RCB ಗೆ ಗ್ಯಾಪ್ ಜಾಸ್ತಿ ಆಯ್ತು, ಇವರಿಗೆ ರೆಸ್ಟ್ ಇಲ್ದಾಗ ಆಯ್ತು. DC ಅವರಿಗೆ 1 ಡೇ ಗ್ಯಾಪ್ ಅಲ್ಲಿ ಇವರು ಫೀಲ್ಡ್ ಬರ್ತಾ ಇದ್ದಾರೆ. RCB ಟುಕ್ ಅ ಲಾಂಗ್, ಅಫ್ ಕೋರ್ಸ್ ಪ್ರಾಕ್ಟೀಸ್ ಎಲ್ಲ ಇರುತ್ತೆ, ಬಟ್ ಒನ್ ಆರ್ ಅದರ್ ವೇ ಅಲ್ಲಿ ಇಬ್ರಿಗೂ ಒಂದೊಂದು ಡಿಸ್ಅಡ್ವಾಂಟೇಜ್ ಇದೆ. ಒಬ್ರು ರೆಸ್ಟ್ ಇಲ್ಲದೆ ಇವತ್ತು ಫೀಲ್ಡ್ ಬರ್ತಾ ಇದ್ದಾರೆ. ಅಂಡ್ ಎಲ್ಲೂ ಕೂಡ ಇಂಜರ್ಡ್ ಐ ಥಿಂಕ್ ರಿಪೋರ್ಟ್ ಆಗಿಲ್ಲ ಅಂತ ಅನ್ಕೊಳ್ತೀನಿ. ಪೂಜಾ ವಸ್ತ್ರಾಕರ್ ಲಾಸ್ಟ್ ಮ್ಯಾಚ್ ಅಲ್ಲಿ ಇದ್ರು, ಬ್ಯಾಟಿಂಗ್ ಸಿಕ್ಕಿಲ್ಲ. ಕ್ಯಾಪ್ಟನ್ ಸ್ಮೃತಿ ಮಂದನಾ ತುಂಬಾ ಹೋಪ್ ಇಟ್ಕೊಂಡಿದ್ದಾರೆ ಪೂಜಾ ವಸ್ತ್ರಾಕರ್ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಅನ್ನೋದಾಗಿ. ಸೊ ಅವರು ಹೇಳ್ತಾ ಇರೋ ಪ್ರಕಾರ ಒಂದು ಭೂಮಲ್ಲಿದ್ದಾರೆ, ಈ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಇಳಿಯಬಹುದು ಅಂಡ್ ಒಂದು ಪ್ಲಸ್ ಆಗ್ಬಹುದು RCBಗೆ ಅಂತ. ಐ ಡೋಂಟ್ ಸೇ ಮಿಸ್ಸಿಂಗ್ ಇರ್ತಾರೆ ಈ ಮ್ಯಾಚ್ ಅಲ್ಲಿ ಅಂತ. ನಿಜ ಅಕಸ್ಮಾತ್ ಏನಾದ್ರು ಪೂಜಾ ವಸ್ತ್ರಾಕರ್ ಆಡಿದ್ದೇ ಆದಲ್ಲಿ DC ಲಾಸ್ಟ್ 2 ಮ್ಯಾಚ್ ಅಲ್ಲೂ ವಸ್ತ್ರಾಕರ್ ಅವರನ್ನ ಫೇಸ್ ಮಾಡಿಲ್ಲ. ಸೊ ಹಾಗಾಗಿ ಒಂದು ಸರ್ಪ್ರೈಸ್ ಎಂಟ್ರಿ ಆಗುತ್ತೆ DC ಅವರಿಗೆ. ಸೊ ಸ್ವಲ್ಪ ನಮ್ಮ ಅಪ್ಪರ್ ಎಡ್ಜ್, ಸ್ವಲ್ಪ ಸ್ಲೈಟ್ ಎಡ್ಜ್ ಜಾಸ್ತಿ ನಮಗೆ RCBಗೆ ಸಿಗಲೇಬಹುದು. ಬಟ್ ಇವತ್ತಿನ ಮ್ಯಾಚ್ ನೀವು ಆಗಲೇ ಆರಂಭದಲ್ಲೇ ಹೇಳಿದ ಹಾಗೆ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಫೈನಲ್ ಅಂತ ಅನ್ಸುತ್ತೆ. ಎಲ್ಲರೂ ಕೂಡ ಮನ್ಸು ಒಂದು ಹೇಳ್ತಾ ಇದೆ, ಹೃದಯ ಒಂದು ಹೇಳ್ತಾ ಇದೆ, DC ಗೆದ್ರು ಪರವಾಗಿಲ್ಲಪ್ಪ, ಯಾಕಂದ್ರೆ DC ತುಂಬಾನೇ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಅಲ್ಲಿದ್ದಂಥ ಹುಡುಗಿರು RCBನೂ ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ, RCBನೂ ಗೆಲ್ಲಬೇಕು. ಹೇಗಾಗಿದೆ ಅಂದ್ರೆ RCB ಅಭಿಮಾನಿಗಳು ಕೂಡ ಸೋತ್ರೆ DC ಮೇಲೆ ಅಲ್ವಾ ಪರವಾಗಿಲ್ಲ ಅನ್ನೋ ಥರ ಇದ್ದಾರೆ, DC ಅವರು ಕೂಡ ಸೋತ್ರೆ RCB ಮೇಲೆ ಅಲ್ವಾ ಪರವಾಗಿಲ್ಲ ಅನ್ನೋ ಥರ ಇದ್ದಾರೆ. ಅಂದ್ರೆ 2 ಟೀಮ್ ಗೆದ್ರು ಕೂಡ ಯಾರಿಗೂ ಬೇಜಾರಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ದಿಸ್ ಇಸ್ ದ ಫಸ್ಟ್ ಫಿನಾಲೆ. ಪ್ರೀತಿ ಹೆಚ್ಚಾಗೋದಕ್ಕೆ ಕಾರಣ ಒಂದು, ಅವರು ಪದೇ ಪದೇ ಫಿನಾಲೆವರೆಗೂ ಬಂದು ಸೋತಿರೋದು, ಮತ್ತೊಂದು ಕ್ಯಾಪ್ಟನ್ಸಿಯಲ್ಲಿ ಆದಂತ ಚೇಂಜಸ್. ಲಾಸ್ಟ್ ಜಮೀಮಾ ಅವರನ್ನ ಇವಾಗ ಕ್ಯಾಪ್ಟನ್ ಆಗಿ ಪ್ರಮೋಟ್ ಮಾಡಿರೋದು, ಅವ್ರ ಮೇಲೆ ಇದ್ದಂತ ಫ್ಯಾನ್ ಬೇಸ್ ಅದು DC ಫ್ಯಾನ್ಸ್ ಆಗಿ ಬದಲಾಗ್ತಾ ಇದ್ದಾರೆ. ಸೊ ದಟ್ ಇಸ್ ಒನ್ ಆಫ್ ದ ಮೇಜರ್ ರೀಸನ್ DC ವಿನ್ ಆದ್ರೂ ಪರವಾಗಿಲ್ಲ ಅನ್ನೋ ಹಂತಕ್ಕೆ
ಸಾಕಷ್ಟು ಜನ ಅಭಿಮಾನಿಗಳು ಬಂದಿರೋದು. ಎಸ್ ಆಫ್ ಕೋರ್ಸ್. ಸೊ ಹಾಗಾಗಿ ಈಗ ಒಂದು ಆರ್ ಸಿ ಬಿಯ ಬ್ಯಾಟಿಂಗ್ ಅಲ್ಲಿ ನೋಡ್ಬೇಕಾಗಿರುವಂತದ್ದು ಸ್ಮೃತಿ ಅವರ ಬ್ಯಾಟಿಂಗ್ ಅಂಡ್ ಗ್ರೇಸ್ ಹ್ಯಾರಿಸ್ ಅವರ ಬ್ಯಾಟಿಂಗ್, ಆಮೇಲೆ ಬರುವಂತಹ ರಾಧಾ ಅವ್ರು ಹೇಗೆ ಆಡ್ತಾರೆ, ರಿಚಾ ಘೋಷ್ ಅವ್ರು ಹೇಗೆ ಆಡ್ತಾರೆ, ಡಿ ಕ್ಲಾರ್ಕ್ ಅವರ ಆಲ್ರೌಂಡ್ ಆಟ, ಅವ್ರದ್ದು ಆಲ್ರೌಂಡ್ ಬೌಲಿಂಗ್ ಅಂಡ್ ಬ್ಯಾಟಿಂಗ್ ಅಲ್ಲೂ ಕೂಡ ಅವ್ರದ್ದು ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಅಂತೇಳಿ. ಇನ್ನು ಬೌಲಿಂಗ್ ಅಲ್ಲಿ ಬಂದ್ರೆ ಲಾರೆನ್ ಬೆಲ್, ಅಫ್ಕೋರ್ಸ್ ಲಾರೆನ್ ಬೆಲ್ ತುಂಬಾನೇ ಮುಖ್ಯ ಬೌಲರ್ ಆಗ್ತಾರೆ. ಅಟ್ ದ ಸೇಮ್ ಟೈಮ್ ಸಯಾಲಿ ಸದ್ಗೆರೆ, ಯಾಕಂದ್ರೆ ಸಯಾಲಿ ಸದ್ಗೆರೆ ನಾವು ಗಮನಿಸಿದ್ರೆ ಎರಡೂ ಮ್ಯಾಚ್ನಲ್ಲಿ ಡಿ ಸಿ ಮೇಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅವ್ರದ್ದು. ಒಂದ್ಸತಿ 3 ವಿಕೆಟು, ಇನ್ನೊಂದ್ಸತಿ 2 ವಿಕೆಟು. ಸೊ ಸಯಾಲಿ ಸದ್ಗೆರೆ ಡಿ ಸಿ ಬ್ಯಾಟರ್ಸನ್ನು ಖಂಡಿತವಾಗ್ಲೂ ಕಾಡ್ತಾರೆ. ಸೊ ಹಾಗಾಗಿ ಆರ್ ಸಿ ಬಿಗೆ ಮೇನ್ ಟ್ರಂಪ್ ಕಾರ್ಡ್ಸ್ ಇವ್ರು ಇಷ್ಟು ಜನ ಆಗ್ತಾರೆ ಅನ್ನೋದ್ರಲ್ಲಿ ನೋ ಡೌಟ್. ಅಂಡ್ 1 ಪಾಯಿಂಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ನಾವು ಹೇಗೆ ಸೋತ್ವಿ ಅಂತ ಹೇಳಿದ್ರೆ ಪುವರ್ ಫೀಲ್ಡಿಂಗ್. ಕರೆಕ್ಟ್. ಅಲ್ಲಿ 4-6 ಬಿಟ್ಟಿರೋದು ಬಹಳಷ್ಟಿದೆ. ಸೊ ಅದು ಈ ಮ್ಯಾಚ್ ಅಲ್ಲಿ ಆಗ್ಬಾರ್ದು ಅಂತ ಡಿ ಸಿ ವರ್ಸಸ್ ಆರ್ ಸಿ ಬಿ ಅಗೇನ್ ಕ್ಯಾಚ್ ಆಗಿರ್ಬೋದು, ಫೀಲ್ಡಿಂಗ್, ಬೌಲಿಂಗ್ ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡಿದ್ರೆ ನಾನು 60% ಆರ್ ಸಿ ಬಿ ಅಂತ ಹೇಳ್ತೀನಿ ಈ ಮ್ಯಾಚ್ ಅಲ್ಲಿ. ಅಫ್ಕೋರ್ಸ್ ಶ್ರೇಯಾಂಕ ಆನ್ ದ ಅದರ್ ಹ್ಯಾಂಡ್ ನೋಡಿದ್ರೆ ಡಿ ಸಿ ಮೇಲೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಶ್ರೇಯಾಂಕ. ಬಟ್ ಫಾರ್ಮಲ್ ಇದ್ದಾರೆ ಅಂತ. ಫಾರ್ಮಲ್ ಅಫ್ಕೋರ್ಸ್ ಇದ್ದಾರೆ. ಲಾಸ್ಟ್ ಪ್ರೀವಿಯಸ್ 2024 ಅಲ್ಲಿ ಶಿ ವಾಸ್ ದ ಹೀರೋ ಆಕ್ಚುಲಿ ಮ್ಯಾಚ್ ಅಲ್ಲಿ, ಫಿನಾಲೆ ಮ್ಯಾಚ್ ಅಲ್ಲಿ. ಸೊ ಈ ಸತಿ ಮತ್ತೆ ವಾಪಸ್ ಅವ್ರು ಬರ್ತಾರೆ ಡಿ ಸಿ ಮೇಲೆ ಅನ್ನುವಂಥದ್ದು ಒಂದಂತೂ ಅನ್ಸುತ್ತೆ. ಯಾಕಂದ್ರೆ ಶ್ರೇಯಾಂಕ ಪಾಟೀಲ್ ಗಿವನ್ ಅ ಡೇ, ಸೊ ಅವರಿಗೆ ಒಂಚೂರು ಅವರ ಫೇವರಲ್ಲಿ ವೆದರ್ ಇದೆಲ್ಲವೂ ಕೂಡ ಪಿಚ್ ಕಂಡೀಷನ್ಸ್ ಇದ್ಬಿಟ್ರೆ ಸೊ ಶಿ ವಿಲ್ ಬಿ ಟೆರರ್. ಸೊ ಹಾಗಾಗಿ ಸ್ಲೈಟ್ ಎಡ್ಜ್ ನೀವು ಹೇಳಿದ ಹಾಗೆ ಆರ್ ಸಿ ಬಿ ಖಂಡಿತವಾಗ್ಲೂ ಇದ್ದೇ ಇದೆ. ಐ ಥಿಂಕ್ ಐ ವಿಲ್ ಗೋ ವಿತ್ 55-45. ಅಗೇನ್ 55 ಟುವರ್ಡ್ಸ್ ಡಿ ಸಿ ಅಂತ ಹೇಳಿ ನನಗನ್ಸುತ್ತೆ. ಯಾಕೆ ಅಂದರೆ ಫಿನಾಲೆ 4ನೇ ಬಾರಿಗೆ ಎಂಟ್ರಿ ಆಗ್ತಾ ಇದ್ದಾರೆ ಆ್ಯಂಡ್ ಲಾಸ್ಟಲ್ಲಿ ಇದ್ದರ ರೀತಿಯಲ್ಲಿ ಡಿ ಸಿ ಟೀಮ್ ಇಲ್ಲ, ತುಂಬಾನೇ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ನಾ ಹೇಳಿದಾಗೆ ಟಾಪ್ ಆರ್ಡರ್, ಮಿಡಲ್ ಆರ್ಡರ್. ಇದು ಮ್ಯಾಚ್ ಅಲ್ಲಿ ಸೀಸನ್ ಅಲ್ಲಿ ಫಾರ್ಮಲ್ ಇಲ್ಲ, ಬಟ್ ಯಾವಾಗ ಹೋಗೇ ಬಿಡ್ತಾರೆ ಹೊರಗೆ ಅನ್ನೋ ಟೈಮ್ ಅಲ್ಲಿ ಒಂಥರ ಫೀನಿಕ್ಸ್ ತರ ಬಂದಿದ್ದಾರೆ. ಅಂಡ್ ಲಾಸ್ಟ್ 2 ಮ್ಯಾಚಸ್ ಗೆದ್ಕೊಂಡೇ ಬಂದಿರುವಂತವ್ರು ಫೈನಲ್ಸ್ಗೆ. ನಮಗೆ ಆರ್ ಸಿ ಬಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಜಾಸ್ತಿ ಸಿಕ್ಕಿದೆ. ಸೊ ಹಾಗಾಗಿ ಇವತ್ತಿನ ಮ್ಯಾಚ್, ಇವತ್ತಿನ ಪ್ರೆಷರ್ ಯಾರು ಹ್ಯಾಂಡಲ್ ಮಾಡ್ತಾರೆ ಅವರೇ ವಿನ್ನರು. ಸೊ ಸ್ಲೈಟ್ ಎಡ್ಜ್ ಒಂದು 5% ಅಷ್ಟೇ, ಆ ಕಡೆ ಈ ಕಡೆ ಅಷ್ಟೇನೆ. ಸ್ಟಿಲ್ ಐ ವಿಲ್ ಗೋ ವಿತ್ ಡಿ ಸಿ. ನಂದಿನಿ ಶರ್ಮಾ ಅವರಿಗೆ ಜಾಸ್ತಿ ಸಲ್ಯೂಟ್ ಹೊಡೆಯೋ ಅವಕಾಶ ಸಿಗದೇ ಇದ್ರೆ ಸಾಕು. ಒಂದೊಂದು ವಿಕೆಟ್ ತೆಗೆದಾಗ್ಲೂ ಒಂದೊಂದು ಸಲ್ಯೂಟ್ ಹೊಡ್ತಾರೆ. ಓವರ್ಗೆ 2 ವಿಕೆಟ್. ಯಾಕೆ ನಂದಿನಿ ಶರ್ಮಾ ಅವರೇ ಕೂಲ್ ಆಗಿರಿ. ಓಕೆ, ಎನಿವೆ ಇವತ್ತು WPL ಫಿನಾಲೆ ಏನಾಗುತ್ತೆ ಅನ್ನುವಂಥದ್ದು ಏನು ಗೊತ್ತಾಗುತ್ತೆ. ನಿಮಗೆ ಏನು ಅನ್ಸುತ್ತೆ, ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಹಾಗೆ ಒಂದು ಬಕೆಟ್ ಫುಲ್ ಆಫ್ ಪಾಪ್ಕಾರ್ನ್ ಇಟ್ಕೊಂಡು 7:30ಗೆ ಮ್ಯಾಚ್ ಅನ್ನ ಎಂಜಾಯ್ ಮಾಡಿ. ಬಾಯ್.